ಶಿಮ್ಮರಿ ನೆಟ್ ಇದು ಈ ಥರ ಶೈನಿಂಗ್ ಇದೆಯಲ್ಲ ಆ ಥರ ನೆಟ್ ತೊಗೊಂಡಿದ್ದೀನಿ, ನೆಟ್ ಬಟ್ಟೆ. ಇದು ಸ್ವಲ್ಪ ಹಾರ್ಡ್ ಇರುತ್ತೆ. ಇದರಿಂದ ಲೋಟಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಈ ಥರ 4 ಇಂಚ್ ಅಗಲದ್ದು ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕಟ್ ಮಾಡ್ಕೋತೀನಿ. ಈಗ 3 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇದು 4 ಇಂಚಿಗೆ ಬರೋ ಹಾಗೆ 4 ಇಂಚಿಂದು ಇದು ಕಟ್ ಮಾಡ್ಕೋಬೇಕು ಸ್ಕ್ವೇರನ್ನು. ಇದಕ್ಕೆ ಸೇಫ್ಟಿ ಪಿನ್ ಹಾಕಿ ಜಾರದೆ ಇದ್ದಂಗೆ ಹಾಕ್ಕೊಂಡಿದ್ದೀನಿ. 4 ಇಂಚ್ ಅಗಲ 4 ಇಂಚ್ ಉದ್ದ ಸ್ಕ್ವೇರನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಇದನ್ನ ಈ ಥರ ಸೈಡಲ್ಲೆಲ್ಲ ಕಟ್ ಮಾಡ್ಕೋಬೇಕು. ಇದನ್ನ ಈ ಥರ ಮೂಲೆ ಮೂಲೆ ಫೋಲ್ಡ್ ಮಾಡಬೇಕು. ಆಮೇಲೆ ಇನ್ನೊಂದ್ಸರಿ ಫೋಲ್ಡ್ ಮಾಡಬೇಕು. ಹಿಂಗಿದೆಯಲ್ಲ ಇದಕ್ಕೆ ದಾರದಿಂದ ಸ್ಟಿಚ್ ಮಾಡ್ತಾ ಹೋಗ್ಬೇಕು. ರನ್ನಿಂಗ್ ಸ್ಟಿಚ್ ಮಾಡ್ತಾ ಹೋಗ್ಬೇಕು. ಇದನ್ನ ದಾರ ಎಳ್ಕೋಬೇಕು. ಅವಾಗದು ಈ ಥರ ಪೆಟಲ್ ಥರ ಆಗುತ್ತೆ. ಇದನ್ನ ಈ ಥರ ಟ್ರಯಾಂಗಲ್ ಆಗಿ ಮಷೀನಲ್ಲಿ ಕೂಡ ಸ್ಟಿಚ್ ಮಾಡ್ಕೋಬೋದು. ಆಮೇಲೆ ಈ ಥರ ಪಿಂಕ್ ಕಲರ್ ಬಟ್ಟೆನ 3x3 ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಹೆಂಗೆ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ. ಈಗ ಇದನ್ನು ಈ ಥರ ಒಂದ್ಸರಿ ಫೋಲ್ಡ್ ಮಾಡಬೇಕು. ಆಮೇಲೆ ಇನ್ನೊಂದ್ಸರಿ ಫೋಲ್ಡ್ ಮಾಡಿ ಇದನ್ನ ಈ ಕಡೆ ಫೋಲ್ಡ್ ಮಾಡಬೇಕು. ಆ ಕಡೆ ಇದನ್ನು ಹಿಂಗೆ ಫೋಲ್ಡ್ ಮಾಡಿ ಈ ಥರ ಪೆಟಲ್ ಡಿಸೈನ್ ಬರೋ ಥರ ಇದನ್ನು ಸ್ಟಿಚ್ ಮಾಡ್ಕೋಬೇಕು. ಈ ಥರ ಬರಬೇಕು. ಅದೇ ಥರ ಇನ್ನೊಂದನ್ನು ಮಾಡೋಕ್ಕೆ ತೋರಿಸ್ತೀನಿ. ಒಂದ್ಸರಿ ಫೋಲ್ಡ್ ಮಾಡಬೇಕು, ಇನ್ನೊಂದ್ಸರಿ ಫೋಲ್ಡ್ ಮಾಡಿದೆ. ಆಮೇಲೆ ಇದನ್ನು ಈ ಥರ ಫೋಲ್ಡ್ ಮಾಡಿದ್ದೀನಿ. ಈ ಕಡೆ ಇದನ್ನು ತಗೊಂಡು ಹಿಂಗಿಟ್ಟು ಇದು ಪೆಟಲ್ ಥರ ಡಿಸೈನ್ ಆಗಿದೆ. ಈಗ ಇದು ಕ್ಯಾನ್ವಾಸಲ್ಲಿ 8 ಇಂಚ್ ಸರ್ಕಲನ್ನು ತಗೊಂಡಿದ್ದೀನಿ. ಆಮೇಲೆ ಈ ಥರ 2 ಲೇಯರು ಕೆಳಗಡೆ ಬರೋ ಹಂಗೆ ಇಟ್ಕೊಂಡು ಇದನ್ನು ತಗೊಂಡಿದ್ದೀನಿ. ಇದ್ರ ಮೇಲೆ ಈಗ ಫುಲ್ಲು ಸ್ಟಿಚ್ ಹಾಕ್ತೀನಿ. ಇಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಕೊಂಡಿದ್ದೀನಿ. ಸುತ್ತಲೂ ಕಟ್ ಮಾಡಿ ತೆಗೆದು ಅದರಿಂದ ಉಲ್ಟಾ ಮಾಡ್ತೀನಿ. ಈಗ ಇದು ಇಲ್ಲಿ ಬಿಟ್ಕೊಂಡಿದ್ವಲ್ಲ ಜಾಗ, ಇದರಿಂದ ಉಲ್ಟಾ ಮಾಡ್ತೀನಿ. ಇಲ್ಲೆಲ್ಲ ಸ್ವಲ್ಪ ಕಟ್ ಮಾಡ್ಕೋಬೇಕು. ಇದನ್ನು ಈಗ ಸುತ್ತಲೂ ಇನ್ನೊಂದು ಸ್ಟಿಚ್ ಮಾಡ್ತೀನಿ. ಇಲ್ಲಿ ಕಂಡಿ ಬಿಟ್ಕೊಂಡಿದ್ವಲ್ಲ ಇಲ್ಲಿ ಇದಕ್ಕೆ ಸ್ಟಿಚ್ ಮಾಡ್ತೀನಿ. ಈಗ ಮಾಡ್ಕೊಂಡಿರೋ ಈ ಪೆಟಲ್ ಇತ್ತಲ್ಲ ಇದನ್ನು ಈ ಸರ್ಕಲ್ಲಿಗೆ ಇಟ್ಟು ಸ್ಟಿಚ್ ಮಾಡಿಕೊಂಡು ಬರ್ತೀನಿ ಒಂದ್ರ ಪಕ್ಕ. ಆಮೇಲೆ ಒಂದೊಂದೇ ಪೆಟಲ್ ಮಾಡ್ಕೊಂಡಿರೋದನ್ನು ಕೂಡ ಇಡ್ಬೋದು. ಹೀಗೆ ಇದ್ರ ಮೇಲೆ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ. ಈಗ ಸುತ್ತಲೂ ಈ ಥರ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಇದು ಒಂದನ್ನು ಇಲ್ಲಿಟ್ಟು ಮಾಡ್ತೀನಿ. ಈಗ ನೆಕ್ಸ್ಟ್ ಲೆವೆಲ್ ಪೆಟಲನ್ನು ಇಡ್ತೀನಿ. ಇದು 2ರ ಮಧ್ಯ ಬರೋ ಹಾಗೆ ಸ್ವಲ್ಪ ಇದರಿಂದ ದೂರಕ್ಕಿಟ್ಟು ಸ್ಟಿಚ್ ಮಾಡ್ಕೊಂಡು ಬರ್ತೀನಿ. ಈ ಥರ
ಇಲ್ಲಿ ಈ ಥರ ಇಟ್ಕೊಂಡು ಬಂದಿದ್ದೀನಿ. ಈಗ ಅದನ್ನು ಇದೆರಡು ಪಟ್ಟಲ್ ಮಧ್ಯ ಇದನ್ನು ಇಡ್ತಾ ಇದ್ದೀನಿ. ಈಗ ಬರೋ ಹಂಗೆ ನೋಡಿ ಈಗ 3 ಲೇಯರ್ ಹಾಕಿದ್ದೀನಿ. ಈಗ ಈ ಥರ ಮಾಡ್ಕೊಂಡಿರೋ ಲೈಟ್ ಪಿಂಕನ್ನು ನೆಕ್ಸ್ಟ್ ರೌಂಡಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈ ಥರ ಇಟ್ಟು ಈಗ ಒಂದು ಲೈನ್ ಆಗಿದೆ. ಈಗ ಇನ್ನೊಂದು ಲೈನನ್ನು ಇಟ್ಕೊಂಡು ಬರ್ತಾ ಇದ್ದೀನಿ. ಇದೆರಡರ ಮಧ್ಯೆ ಬರೋ ಥರ ಹಿಂಗೆ ಇಟ್ಕೊಂಡು ದೇವಿಗೆ ಪ್ರಿಯವಾದ ಲೋಟಸ್ಸು ರೆಡಿ ಆಗ್ತಾ ಇದೆ. ಈಗ ಮಧ್ಯೆ ಒಂದು ಖಾಲಿ ಬಿಡ್ತಾ ಇದೆಯಲ್ಲ, ಇದಕ್ಕೊಂದು ಫ್ಲವರ್ ಮಾಡೋದನ್ನು ತೋರಿಸ್ತೀನಿ. ಈಗ ಇದನ್ನು ಈ ಥರ ಮಡಿಸ್ಕೊಂಡಿದ್ದೀನಿ. ಇದು ಎಡಗೈ ಇದನ್ನು ಈ ಥರ ಮಾಡಿಕೊಂಡು ಈ ಕೈದು ಸುರುಳಿ ಸುತ್ತಾ ಬರಬೇಕು. ಇದೆಯಲ್ಲ, ಈ ಬೆರಳು ಹಿಂಗೆ ಇಟ್ಕೊಂಡು ಲಾಸ್ಟ್ ಬಂದಿರೋದಕ್ಕೆ ಈ ಥರ ಸ್ಟಿಚ್ ಹಾಕಬೇಕು. ಅಂದರೆ ಟೈಟಾಗಿ ಚೆನ್ನಾಗಿ ಕುತ್ಕೊಳ್ಳುತ್ತೆ ಇದು. ಈಗ ಇದು ಹಿಂದ್ಗಡೆನೇ ಎಲ್ಲ ಸ್ಟಿಚ್ ಮಾಡಿ ರೆಡಿ ಮಾಡಿದ್ದೀನಿ. ಈ ಮಧ್ಯಕ್ಕಿಟ್ಟು ಇದನ್ನು ಈ ಥರ ಹೊಲಿತೀನಿ. ಒಂದು 3-4 ಸ್ಟಿಚ್ಚು ಇದು ಗಟ್ಟಿ ಕುತ್ಕೊಳ್ಳೋ ಹಂಗೆ ಹಾಕ್ತೀನಿ. ಈಗ ಇದನ್ನ ಗಮ್ ಹಾಕಿ ಅಂಟಿಸ್ಲೂಬಹುದು, ಕೈಯಲ್ಲಿ ಸ್ಟಿಚ್ ಬೇಕಾದರೂ ಮಾಡಬಹುದು. ದೇವಿಗೆ ಬ್ಯಾಕ್ ಡ್ರಾಪಲ್ಲಿ ಇಡ್ಬೋದು ಇದನ್ನು. ಆಮೇಲೆ ರಂಗೋಲಿ ಥರನೂ ಇಡ್ಬೋದು. ಇದರಲ್ಲಿ ದೀಪದ ಕಂಬ ಕೂಡ ಇಡ್ಬೋದು. ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ಫ್ರೆಂಡ್ಸ್? ನೀವು ಮಾಡಿ ನೋಡಿ. ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.